ಓಂ ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 16/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 26/9/1968. ಓಂ ನಮಃ ಶಿವಾಯ. ಮಾಯಾಜೀತ್ ಮಕ್ಕಳೇ, ನೀವೆಲ್ಲರೂ ಯುದ್ಧದ ಮೈದಾನದಲ್ಲಿ ಸ್ವತಂತ್ರ ಯೋಧರಾಗಿದ್ದೀರಿ. ಈಗ ಪ್ರತಿಯೊಬ್ಬರು ಪುರುಷಾರ್ಥ ಮಾಡಿ ಮಾಯೆಯನ್ನು ಗೆಲ್ಲಬೇಕು. ಶ್ರೇಷ್ಠ ಪದವಿ ಪಡೆಯಬೇಕೆಂದರೆ ಪುರುಷಾರ್ಥ ಮಾಡಲೇಬೇಕು. ನೀವು ಬಾಬಾರವರನ್ನು ನೆನಪು ಮಾಡಿದರೆ ನಿಮ್ಮ ಆತ್ಮವು ಸಂಪೂರ್ಣ ಪವಿತ್ರವಾಗುತ್ತದೆ. ಸತೋಪ್ರಧಾನರಾಗಿ ಸತೋಪ್ರಧಾನ ಪ್ರಪಂಚದ ಮಾಲೀಕರಾಗುತ್ತೀರಿ. ಓಂ ನಮಃ ಶಿವಾಯ. ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಹೇಗೆ ಆಕಾಶದಲ್ಲಿ ನಕ್ಷತ್ರಗಳಿವೆಯೋ ಹಾಗೆಯೇ ನೀವು ಮಕ್ಕಳಿಗೋಸ್ಕರ ಭೂಮಿಯ ನಕ್ಷತ್ರಗಳು ಎಂದು ಗಾಯನ ಮಾಡಲಾಗುತ್ತದೆ. ಅವರನ್ನು ನಕ್ಷತ್ರ ದೇವತೆ ಎಂದು ಕರೆಯಲಾಗುತ್ತದೆ. ಈಗ ಅಂತಹ ಯಾವುದೇ ದೇವತೆಗಳಿಲ್ಲ. ನೀವು ಅವರಿಗಿಂತ ಮಹಾನ್ ಅದೃಷ್ಟಶಾಲಿಗಳು. ಏಕೆಂದರೆ ನಕ್ಷತ್ರಗಳಾದ ನೀವು ಇಡೀ ವಿಶ್ವವನ್ನು ಬೆಳಗಿಸುತ್ತೀರಿ. ನೀವೇ ದೇವತೆಗಳಾಗುವವರು. ನಿಮ್ಮದೇ ಉತ್ಥಾನ ಮತ್ತು ಪತನವಾಗುತ್ತದೆ. ಅವರು ಜಡ ಮನುಷ್ಯರಿಗಾಗಿ ಬೆಳಕು ಕೊಡುತ್ತಾರೆ. ಅವರನ್ನು ಯಾವುದೇ ದೇವತೆ ಎಂದು ಕರೆಯುವುದಿಲ್ಲ. ನೀವು ದೇವತೆಗಳಾಗುತ್ತಿದ್ದೀರಿ. ನೀವು ಇಡೀ ವಿಶ್ವವನ್ನು ಬೆಳಗಿಸುವವರಾಗಿದ್ದೀರಿ. ಈಗ ಇಡೀ ವಿಶ್ವದ ಮೇಲೆ ಘೋರ ಕತ್ತಲು ಆವರಿಸಿದೆ. ಪತಿತರಾಗಿ ಬಿಟ್ಟಿದ್ದಾರೆ. ಈಗ ತಂದೆ ಬಂದು ಮಧುರಾತಿ ಮಧುರ ಮಕ್ಕಳಾದ ನಿಮ್ಮ ಮೂಲಕ ಮತ್ತೆ ಬೆಳಗಿಸುತ್ತಾರೆ. ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನದ ಕತ್ತಲು ವಿನಾಶವಾಯಿತು ಎಂಬ ಗಾಯನವೂ ಇದೆ. ಸೂರ್ಯನನ್ನು ದೇವತೆ ಎಂದು ಕರೆಯುತ್ತಾರೆ. ಮಕ್ಕಳಿಗೆ ತಿಳಿಸಲಾಗಿದೆ, ಜ್ಞಾನ ಸೂರ್ಯನನ್ನು ದೇವತೆ ಎಂದು ಕರೆಯುವುದಿಲ್ಲ. ಅವರು ಮಕ್ಕಳಾದ ನಿಮ್ಮನ್ನು ದೇವತೆಗಳನ್ನಾಗಿ ಮಾಡಲು ಬರುತ್ತಾರೆ. ಮನುಷ್ಯರು ಎಲ್ಲರನ್ನೂ ದೇವತೆ ಎಂದು ತಿಳಿದುಕೊಳ್ಳುತ್ತಾರೆ. ಸೂರ್ಯನಿಗೂ ದೇವತೆ ಎಂದು ಹೇಳುತ್ತಾರೆ. ಎಲ್ಲೆಲ್ಲಿ ಸೂರ್ಯನ ಧ್ವಜವನ್ನು ಹಾಕುತ್ತಾರೆ ತಮ್ಮನ್ನು ಸೂರ್ಯವಂಶಿ ಎಂದು ಕರೆದುಕೊಳ್ಳುತ್ತಾರೆ. ವಾಸ್ತವದಲ್ಲಿ ಸೂರ್ಯವಂಶಿಗಳು ನೀವಾಗಿದ್ದೀರಿ ಅಲ್ಲವೇ? ಆಗ ತಂದೆ ಕುಳಿತು ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ, ಭಾರತದಲ್ಲಿಯೇ ಘೋರ ಕತ್ತಲು ಉಂಟಾಗಿದೆ. ಮತ್ತೆ ಭಾರತದಲ್ಲಿಯೇ ಬೆಳಕು ಬೇಕು. ತಂದೆ ಮಕ್ಕಳಾದ ನಿಮಗೆ ಜ್ಞಾನದ ಅಂಜನವನ್ನು ಕೊಡುತ್ತಿದ್ದಾರೆ. ನೀವು ಭಕ್ತಿ ಮಾರ್ಗದ ಕಾರಣ ಅಜ್ಞಾನದ ನಿದ್ರೆಯಲ್ಲಿ, ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿದ್ದೀರಿ. ತಂದೆ ಬಂದು ಮತ್ತೆ ಎಚ್ಚರಿಸುತ್ತಾರೆ. ತಂದೆ ಹೇಳುತ್ತಾರೆ, ಡ್ರಾಮಾದ ಪ್ಲಾನ್ ಅನುಸಾರ ಕಲ್ಪಕಲ್ಪವು ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಮತ್ತೆ ಬರುತ್ತೇನೆ. ಈ ಪುರುಷೋತ್ತಮ ಸಂಗಮ ಯುಗವು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಇದನ್ನು ಈಗ ಮಕ್ಕಳಾದ ನೀವೇ ತಿಳಿದುಕೊಳ್ಳುತ್ತೀರಿ. ಯಾವಾಗ ನಕ್ಷತ್ರಗಳಾದ ನೀವು ದೇವತೆಗಳಾಗುತ್ತೀರೋ ನಿಮಗೆ ನಕ್ಷತ್ರ ದೇವತಾಯ ನಮಃ ಎಂದು ಹೇಳಲಾಗುತ್ತದೆ. ಈಗ ನೀವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಿ. ಅಲ್ಲಿ ನೀವು ಪೂಜ್ಯರಾಗಿ ಬಿಡುತ್ತೀರಿ. ಇದು ಸಹ ಅರ್ಥ ಮಾಡಿಕೊಳ್ಳುವ ವಿಷಯವಾಗಿದೆ ಅಲ್ಲವೇ? ಇದನ್ನು ಆತ್ಮಿಕ ಶಿಕ್ಷಣ ಎಂದು ಕರೆಯಲಾಗುತ್ತದೆ. ಶಿಕ್ಷಣದಲ್ಲಿ ಯಾವಾಗಲೂ ಯಾರದ್ದೇ ಹೊಗಳಿಕೆ ಇರುವುದಿಲ್ಲ. ಟೀಚರ್ ಸರಳ ರೀತಿಯಲ್ಲಿ ಓದಿಸುತ್ತಾರೆ. ಓದಿಸುವವರು ನಿರಾಕಾರ ಶಿವಬಾಬಾ ಎಂದು ಮಕ್ಕಳಿಗೆ ಗೊತ್ತಿದೆ. ಅವರಿಗೆ ತಮ್ಮದೇ ಆದ ಶರೀರವಿಲ್ಲ. ನಾನು ಈ ರಥವನ್ನು ಸಾಲವಾಗಿ ತೆಗೆದುಕೊಳ್ಳುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಭಾಗೀರಥ ಎಂದು ಏಕೆ ಕರೆಯುತ್ತಾರೆಂದರೆ ಇದು ಬಹಳ ಭಾಗ್ಯಶಾಲಿ ರಥವಾಗಿದೆ. ಆದ್ದರಿಂದ ಭಗೀರಥ ಎಂದು ಕರೆಯುತ್ತಾರೆ. ಇವರೇ ಮತ್ತೆ ವಿಶ್ವದ ಮಾಲೀಕರಾಗುತ್ತಾರೆ. ಆದ್ದರಿಂದ ಭಾಗೀರಥ ಆದರಲ್ಲವೇ? ಎಲ್ಲ ಮಾತಿನ ಅರ್ಥವನ್ನು ತಿಳಿದುಕೊಳ್ಳಬೇಕು. ಇದು ಎಲ್ಲಕ್ಕಿಂತ ದೊಡ್ಡ ಶಿಕ್ಷಣವಾಗಿದೆ. ಪ್ರಪಂಚದಲ್ಲಿ ಎಷ್ಟೊಂದು ಸುಳ್ಳು ಇದೆ. ಗಾದೆ ಮಾತೂ ಇದೆ, ಸತ್ಯದ ದೋಣಿ ಅಲುಗಾಡಬಹುದು, ತೂಗಾಡಬಹುದು, ಆದರೆ ಮುಳುಗುವುದಿಲ್ಲ. ಇತ್ತೀಚೆಗೆ ಅನೇಕ ಪ್ರಕಾರದ ಭಗವಂತಗಳು ಹುಟ್ಟಿಕೊಂಡಿದ್ದಾರೆ. ತಮ್ಮನ್ನು ಬಿಡಿ, ಆದರೆ ಕಲ್ಲು ಮಣ್ಣಿಗೂ ಭಗವಂತ ಎಂದು ಹೇಳುತ್ತಾರೆ. ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಹೇಗೆ ಲೌಕಿಕ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಆದರೆ ಅವರು
ತಂದೆಯೂ ಆಗಿದ್ದು ಟೀಚರ್ ಕೂಡ ಆಗಿದ್ದು ಗುರು ಕೂಡ ಆಗಿರುವಂತೆ ಇರುವುದಿಲ್ಲ. ಅಂದರೆ ಲೌಕಿಕ ತಂದೆಯೇ ತಂದೆ, ಶಿಕ್ಷಕ, ಗುರು ಆಗುವುದಿಲ್ಲ. ಮೊದಲು ತಂದೆಯ ಬಳಿ ಜನ್ಮ ಪಡೆಯುತ್ತಾರೆ. ನಂತರ ಸ್ವಲ್ಪ ದೊಡ್ಡವರಾದಾಗ ಓದಲು ಟೀಚರ್ ಬೇಕು. ನಂತರ 60 ವರ್ಷದ ನಂತರ ಗುರು ಬೇಕು. ಇವರು ಒಬ್ಬರೇ ತಂದೆ, ಟೀಚರ್, ಸದ್ಗುರು ಆಗಿದ್ದಾರೆ. ನಾನು ನೀವೆಲ್ಲ ಆತ್ಮಗಳ ತಂದೆಯಾಗಿದ್ದೇನೆ ಎಂದು ಹೇಳುತ್ತಾರೆ. ಓದುವುದು ಕೂಡ ಆತ್ಮವಾಗಿದೆ. ಆತ್ಮವನ್ನೇ ಆತ್ಮ ಎಂದು ಕರೆಯಲಾಗುತ್ತದೆ. ಬಾಕಿ ಶರೀರಗಳಿಗೆ ಅನೇಕ ಹೆಸರುಗಳು ಇರುತ್ತವೆ. ನೀವು ಗಮನಿಸಿ, ಇದು ಬೇಹದ್ದಿನ ನಾಟಕವಾಗಿದೆ. ಮಾಡಲ್ಪಟ್ಟಂತಹ ಮಾಡುತ್ತಿರುವ ನಾಟಕ ಆಗಿದೆ ಎಂದು ಹೇಳಲಾಗುತ್ತದೆ. ಇದು ಯಾವುದೇ ಹೊಸ ವಿಷಯ ನಡೆಯುತ್ತಿಲ್ಲ. ಇದು ಅನಾದಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ. ಇದು ಸುತ್ತುತ್ತಲೇ ಇರುತ್ತದೆ. ಪಾತ್ರಧಾರಿಗಳು ಆತ್ಮಗಳಾಗಿದ್ದಾರೆ. ಆತ್ಮ ಎಲ್ಲಿರುತ್ತದೆ? ನಾವು ನಮ್ಮ ಮನೆಯಾದ ಪರಮಧಾಮದಲ್ಲಿ ಇರುವವರು ಎಂದು ಹೇಳುತ್ತೇವೆ. ನಂತರ ನಾವು ಇಲ್ಲಿಗೆ ಬೇಹದ್ದಿನ ಪಾತ್ರ ಮಾಡಲು ಬರುತ್ತೇವೆ. ತಂದೆಯೂ ಸಹ ಅಲ್ಲಿಯೇ ಇರುತ್ತಾರೆ. ಅವರು ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಈಗ ರಚಯಿತ ತಂದೆ ತಮ್ಮ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸಾರವನ್ನು ತಿಳಿಸುತ್ತಾರೆ. ಈಗ ನಿಮಗೆ ಮಧುರಾತಿ ಮಧುರ ಸ್ವದರ್ಶನ ಚಕ್ರಧಾರಿ ಮಕ್ಕಳು ಎಂದು ಹೇಳುತ್ತಾರೆ. ಇದರ ಅರ್ಥವನ್ನು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಏಕೆಂದರೆ ಸ್ವದರ್ಶನ ಚಕ್ರಧಾರಿ ವಿಷ್ಣು ಎಂದು ಅವರು ತಿಳಿದುಕೊಂಡಿದ್ದಾರೆ. ಇದನ್ನು ಮತ್ತೆ ಮನುಷ್ಯರಿಗೆ ಏಕೆ ಹೇಳುತ್ತಾರೆ? ನಾವೇ ಶೂದ್ರರಾಗಿದ್ದೆವು, ಆದರೂ ಮನುಷ್ಯರೇ ಆಗಿದ್ದೆವು ಎಂದು ಮಕ್ಕಳಾದ ನಿಮಗೆ ಗೊತ್ತಿದೆ. ಈಗ ಬ್ರಾಹ್ಮಣರಾಗಿದ್ದೆವು, ಆದರೂ ಮನುಷ್ಯರೇ ಆಗಿದ್ದೇವೆ. ಮತ್ತೆ ದೇವತೆಗಳಾಗುತ್ತೇವೆ, ಆಗಲೂ ಮನುಷ್ಯರೇ ಆಗಿರುತ್ತೇವೆ. ಆದರೆ ಗುಣಗಳಲ್ಲಿ ಬದಲಾವಣೆಯಾಗುತ್ತದೆ. ರಾವಣ ಬಂದಾಗ ನಿಮ್ಮ ಗುಣಗಳು ಎಷ್ಟು ಕೆಟ್ಟು ಹೋಗುತ್ತದೆ. ಸತ್ಯಯುಗದಲ್ಲಿ ಈ ವಿಕಾರಗಳು ಇರುವುದೇ ಇಲ್ಲ. ತಂದೆ ಮಕ್ಕಳಾದ ನಿಮಗೆ ಅಮರ ಕಥೆಯನ್ನು ಹೇಳುತ್ತಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಕಥೆಗಳನ್ನು ಕೇಳಿರಬಹುದು. ಅಮರನಾಥನು ಪಾರ್ವತಿಗೆ ಕತೆ ಹೇಳಿದನು ಎಂದು ಹೇಳುತ್ತಾರೆ. ಈಗ ಅವರಿಗೆ ಶಂಕರನು ಹೇಳುವವನಲ್ಲವೇ? ಶಿವನು ಹೇಗೆ ಹೇಳುವನು? ಕೇಳಲು ಎಷ್ಟೊಂದು ಮನುಷ್ಯರು ಹೋಗುತ್ತಾರೆ. ಇದು ಭಕ್ತಿ ಮಾರ್ಗದ ಮಾತುಗಳು ಎಂದು ತಂದೆ ತಿಳಿಸುತ್ತಾರೆ. ಭಕ್ತಿ ಕೆಟ್ಟದ್ದು ಎಂದು ತಂದೆ ಹೇಳುವುದಿಲ್ಲ. ಇಲ್ಲ, ಇದು ಅನಾದಿ ಡ್ರಾಮಾ ಆಗಿದೆ. ಅದನ್ನು ತಿಳಿಸಲಾಗುತ್ತಿದೆ. ಈಗ ತಂದೆ ಹೇಳುತ್ತಾರೆ, ಒಂದು, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಇದೇ ಮುಖ್ಯ ವಿಷಯವಾಗಿದೆ. ಭಗವಾನುವಾಚ ಮನ್ಮನಾಭವ. ಅದರ ಅರ್ಥವೇನೆಂದು ತಂದೆ ಈ ಮುಖದ ಮೂಲಕ ಹೇಳುತ್ತಾರೆ. ಆದ್ದರಿಂದ ಇದು ಗೋಮುಖವಾಗಿದೆ. ತ್ವಮೇವ ಮಾತಾಶ್ಚ ಪಿತಾ ಎಂದು ಅವರಿಗೆ ಹೇಳಲಾಗುತ್ತದೆ ಎಂದು ತಿಳಿಸಲಾಗಿದೆ. ಆದ್ದರಿಂದ ಈ ತಾಯಿಯ ಮೂಲಕ ನಿಮ್ಮೆಲ್ಲರನ್ನು ದತ್ತು ತೆಗೆದುಕೊಳ್ಳಲಾಗಿದೆ. ಶಿವಬಾಬಾ ಹೇಳುತ್ತಾರೆ, ಈ ಮುಖದ ಮೂಲಕ ನಿಮಗೆ ಜ್ಞಾನದ ಹಾಲನ್ನು ಕುಡಿಸುತ್ತೇನೆ. ಆಗ ನಿಮ್ಮ ಪಾಪಗಳು ಭಸ್ಮವಾಗಿ ನೀವಾತ್ಮಗಳು ಕಂಚನ ಸಮಾನರಾಗುತ್ತೀರಿ. ಅಂದರೆ ನಿಮ್ಮನ್ನು ಕಂಚನರನ್ನಾಗಿ ಮಾಡುತ್ತೇನೆ. ಈ ಲಕ್ಷ್ಮೀನಾರಾಯಣರ ಆತ್ಮ ಮತ್ತು ಶರೀರ ಎರಡು ಕಂಚನ ಪವಿತ್ರವಾಗಿವೆ. ನೀವೆಲ್ಲರೂ ಶರೀರವನ್ನು ಕಂಚನವನ್ನಾಗಿ ಮಾಡಿಕೊಳ್ಳುತ್ತೀರಿ. ಆತ್ಮ ಯಾವಾಗ ಕಂಚನವಾಗುತ್ತದೋ ಆಗ ಕಾಯ ಕೂಡ ಕಂಚನವಾಗುತ್ತದೆ. ಆತ್ಮ ಸಂಪೂರ್ಣ ಕಂಚನವಾಗುತ್ತದೆ. ನಂತರ ನಿಧಾನವಾಗಿ ಮೆಟ್ಟಿಲು ಇಳಿಯುತ್ತಾರೆ. ನಾವೇ ಆತ್ಮಗಳು ಕಂಚನವಾಗಿದ್ದೆವು, ಆಗ ಶರೀರವು ಕಂಚನವಾಗಿತ್ತು ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ. ನಂತರ ಡ್ರಾಮಾ ಅನುಸಾರ ನಾವು 84 ಜನ್ಮಗಳ ಚಕ್ರದಲ್ಲಿ ಬಂದಿದ್ದೇವೆ. ಈಗ ಕಂಚನವಾಗಿಲ್ಲ. ಈಗ 9 ಕ್ಯಾರೆಟ್ ಎಂದು ಹೇಳಬಹುದು. ಬಾಕಿ ಸ್ವಲ್ಪ ಪರ್ಸೆಂಟ್ ಉಳಿದಿದೆ. ಸಂಪೂರ್ಣ ಪ್ರಾಯಲೋಪ ಎಂದು ಹೇಳುವುದಿಲ್ಲ. ಏನಾದರೊಂದು ಗುರುತು ಉಳಿದಿರುತ್ತದೆ. ತಂದೆ ಈ ಗುರುತನ್ನು ತಿಳಿಸಿದ್ದಾರೆ. ಲಕ್ಷ್ಮೀನಾರಾಯಣರ ಚಿತ್ರಗಳು ನಂಬರ್ 1 ಆಗಿದೆ. ಈಗ ನಿಮ್ಮ ಬುದ್ಧಿಯಲ್ಲಿ ತಂದೆಯ ಸಂಪೂರ್ಣ ಪರಿಚಯ ಬಂದಿದೆ. ಬಲೆ ಈಗ
ನೀವಾತ್ಮ ಕಂಚನವಾಗಿಲ್ಲ, ಆದರೆ ತಂದೆಯ ಪರಿಚಯ ಬುದ್ಧಿಯಲ್ಲಿದೆ ಅಲ್ಲವೇ? ಕಂಚನವಾಗುವ ಯುಕ್ತಿಯನ್ನು ತಂದೆ ತಿಳಿಸುತ್ತಾರೆ. ಆತ್ಮದಲ್ಲಿ ಬಿದ್ದಿರುವ ಕಲ್ಮಶ ಮತ್ತೆ ಹೇಗೆ ಹೋಗುತ್ತದೆ? ಇದಕ್ಕಾಗಿ ಈ ನೆನಪಿನ ಯಾತ್ರೆ ಇದೆ. ಇದನ್ನು ಯುದ್ಧದ ಮೈದಾನ ಎಂದು ಕರೆಯಲಾಗುತ್ತದೆ. ನೀವೆಲ್ಲರೂ ಯುದ್ಧದ ಮೈದಾನದಲ್ಲಿ ಸ್ವತಂತ್ರ ಯೋಧರಾಗಿದ್ದೀರಿ. ಈಗ ಪ್ರತಿಯೊಬ್ಬರು ಪುರುಷಾರ್ಥ ಮಾಡಿ ಮಾಯೆಯನ್ನು ಗೆಲ್ಲಬೇಕು. ಪುರುಷಾರ್ಥ ಮಾಡುವುದು ವಿದ್ಯಾರ್ಥಿಗಳ ಕೆಲಸವಾಗಿದೆ ಅಲ್ಲವೇ? ಎಲ್ಲಿಗೇ ಹೋದರೂ ಒಬ್ಬರಿಗೊಬ್ಬರು ಎಚ್ಚರಿಸುತ್ತೀರಿ. ಮನ್ಮನಾಭವ. ಶಿವಬಾಬಾರವರ ನೆನಪಿದ್ದೆಯೇ? ಒಬ್ಬರಿಗೊಬ್ಬರು ಇದನ್ನೇ ನೆನಪು ಮಾಡಿಸಬೇಕು. ತಂದೆಯ ಶಿಕ್ಷಣ ಸೂಚನೆಯಾಗಿದೆ. ಆಗಲೇ ತಂದೆ ಹೇಳುತ್ತಾರೆ, 1 ಸೆಕೆಂಡಿನಲ್ಲಿ ನಿಮ್ಮ ಕಾಯ ಕಂಚನವಾಗುತ್ತದೆ. ತಂದೆಯ ಮಕ್ಕಳಾದರೆ ವಿಶ್ವದ ಮಾಲೀಕರಾಗುತ್ತೀರಿ. ನಂತರ ವಿಶ್ವದಲ್ಲಿ ಮಾಲೀಕತನ ಇರುತ್ತದೆ. ಅದರಲ್ಲಿ ಶ್ರೇಷ್ಠ ಪದವಿ ಪಡೆಯಬೇಕೆಂದರೆ ಪುರುಷಾರ್ಥ ಮಾಡಲೇಬೇಕು. ಪುರುಷಾರ್ಥ ಮಾಡುವುದು ಒಬ್ಬೊಬ್ಬರ ಮೇಲಿದೆ. ನೀವು ಬಾಬಾರವರನ್ನು ನೆನಪು ಮಾಡಿದರೆ ನಿಮ್ಮ ಆತ್ಮವು ಸಂಪೂರ್ಣ ಪವಿತ್ರವಾಗುತ್ತದೆ. ಸತೋಪ್ರಧಾನರಾಗಿ ಸತೋಪ್ರಧಾನ ಪ್ರಪಂಚದ ಮಾಲೀಕರಾಗುತ್ತೀರಿ. ನೀವು ಎಷ್ಟು ಬಾರಿ ತಮೋಪ್ರಧಾನರಿಂದ ಸತೋಪ್ರಧಾನರಾಗಿದ್ದೀರಿ? ಈ ಚಕ್ರ ಸುತ್ತುತ್ತಲೇ ಇರುತ್ತದೆ. ಇದಕ್ಕೆ ಎಂದಿಗೂ ಅಂತ್ಯವಿರುವುದಿಲ್ಲ. ತಂದೆ ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಕಲ್ಪಕ್ಕೂ ಕಲ್ಪದ ಸಂಗಮ ಯುಗದಲ್ಲಿಯೇ ಬರುತ್ತೇನೆ. ಮಕ್ಕಳಾದ ನೀವು ನನ್ನನ್ನು ಚೀಚಿ ಪ್ರಪಂಚಕ್ಕೆ ಆಹ್ವಾನಿಸುತ್ತೀರಿ. ಏನು ಆಹ್ವಾನ ಕೊಡುತ್ತೀರಿ? ನಾವು ಪತಿತರಾಗಿದ್ದೇವೆ, ತಾವು ಬಂದು ಪಾವನರನ್ನಾಗಿ ಮಾಡಿ ಎಂದು ಹೇಳುತ್ತೀರಿ. ಆಹಾ, ನಿಮ್ಮ ಆಹ್ವಾನ. ನಮ್ಮನ್ನು ಸುಖಧಾಮ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತೀರಿ. ಆದ್ದರಿಂದ ನಾನು ನಿಮ್ಮ ವಿಧೇಯ ಸೇವಕನಾಗಿದ್ದೇನಲ್ಲವೇ? ಇದೂ ಸಹ ಡ್ರಾಮಾದ ಆಟವಾಗಿದೆ. ನಾವು ಕಲ್ಪ ಇದನ್ನೇ ಓದುತ್ತೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಪಾತ್ರ ಮಾಡುತ್ತೇವೆ. ಆತ್ಮವೇ ಪಾತ್ರ ಮಾಡುತ್ತದಲ್ಲವೇ? ಇಲ್ಲಿ ಕುಳಿತು ತಂದೆ ಆತ್ಮಗಳನ್ನು ನೋಡುತ್ತಿರುತ್ತಾರೆ. ನಕ್ಷತ್ರಗಳನ್ನು ನೋಡುತ್ತಾರೆ. ಎಷ್ಟು ಚಿಕ್ಕ ಆತ್ಮವಾಗಿದೆ. ಹೇಗೆ ಮೇಲೆ ನಕ್ಷತ್ರಗಳು ಮಿನುಗುತ್ತಿರುತ್ತವೆಯೋ, ಕೆಲವು ನಕ್ಷತ್ರಗಳು ಬಹಳ ತೀಕ್ಷ್ಣವಾಗಿರುತ್ತವೆ, ಕೆಲವು ಹಗುರವಾಗಿ, ಕೆಲವು ಚಂದ್ರನ ಹತ್ತಿರ ಇರುತ್ತವೆ. ನೀವು ಯೋಗ ಬಲದಿಂದ ಬಹಳ ಚೆನ್ನಾಗಿ ಪವಿತ್ರರಾಗುತ್ತೀರಿ. ಆಗ ಹೊಳೆಯುತ್ತೀರಿ. ತಂದೆಯೂ ಹೇಳುತ್ತಾರಲ್ಲವೇ, ಮಕ್ಕಳಲ್ಲಿಯೂ ಯಾರು ಒಳ್ಳೆಯ ನಕ್ಷತ್ರವಿದ್ದಾರೋ ಅವರಿಗೆ ಹೂವು ಕೊಡಿ. ಮಕ್ಕಳು ಒಬ್ಬರಿಗೊಬ್ಬರು ತಿಳಿದುಕೊಂಡಿದ್ದಾರಲ್ಲವೇ? ನಿಜವಾಗಿಯೂ ಕೆಲವರು ಬಹಳ ತೀಕ್ಷ್ಣವಾಗಿದ್ದಾರೆ, ಕೆಲವರು ನಿಧಾನ. ಆ ನಕ್ಷತ್ರಗಳನ್ನು ದೇವತೆ ಎಂದು ಹೇಳಲು ಸಾಧ್ಯವಿಲ್ಲ. ನೀವು ಮನುಷ್ಯರೇ, ಆದರೆ ನೀವಾತ್ಮಗಳನ್ನು ತಂದೆ ಪವಿತ್ರರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ತಂದೆಯ ಚೀಲದಲ್ಲಿ ತಂದೆ ಎಷ್ಟೊಂದು ಶಕ್ತಿಯನ್ನು ಕೊಡುತ್ತಾರೆ. ತಂದೆ ಬುದ್ಧಿಯ ಚೀಲದಲ್ಲಿ ಎಷ್ಟೊಂದು ಶಕ್ತಿಯನ್ನು ಕೊಡುತ್ತಾರೆ. ಸರ್ವಶಕ್ತಿವಂತ ಬಾಬಾ ಆಗಿದ್ದಾರಲ್ಲವೇ? ತಂದೆ ಹೇಳುತ್ತಾರೆ, ನಾನು ಮಕ್ಕಳಾದ ನಿಮಗೆ ಇಷ್ಟೊಂದು ಶಕ್ತಿ ಕೊಡುತ್ತೇನೆ. ಶಿವಬಾಬಾ, ನೀವು ನಮಗೆ ಓದಿಸಿ ಶಕ್ತಿ ಕೊಡಿ, ದೇವತೆಗಳನ್ನಾಗಿ ಮಾಡಿರಿ ಎಂದು ಗಾಯನ ಮಾಡುತ್ತಾರೆ. ಆಹಾ, ಹೀಗೆ ಯಾರೂ ಗಾಯನ ಮಾಡುವುದಿಲ್ಲ. ಶಿಕ್ಷಣ ಎಂದರೆ ಸಂಪಾದನೆಯಾಗಿದೆ. ಇಡೀ ಆಕಾಶ, ಭೂಮಿ ಇತ್ಯಾದಿ ಎಲ್ಲವೂ ಸತ್ಯಯುಗದಲ್ಲಿ ನಮ್ಮದೇ ಆಗುತ್ತದೆ. ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಅಡೋಲ ಅಖಂಡ ರಾಜ್ಯ ಎಂದು ಕರೆಯಲಾಗುತ್ತದೆ. ಇದನ್ನು ಯಾರೂ ಸಹ ಮಾಡಲು ಸಾಧ್ಯವಿಲ್ಲ, ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಆಗ ಅಂತಹ ತಂದೆಯ ಶ್ರೀಮತದಂತೆ ನಡೆಯಬೇಕು ಅಲ್ಲವೇ? ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥ ಮಾಡಬೇಕು. ಈ ಚಿತ್ರಗಳ ಮೂಲಕ ತಮ್ಮವರಿಗೆ ತಿಳಿಸಬೇಕೆಂದು ಮಕ್ಕಳು ಮ್ಯೂಸಿಯಂ ಇತ್ಯಾದಿಗಳನ್ನು ಮಾಡುತ್ತಾರೆ. ತಂದೆ ಡೈರೆಕ್ಷನ್ಸ್ ಕೊಡುತ್ತಿರುತ್ತಾರೆ. ಯಾವ ಚಿತ್ರ ಬೇಕೋ ಬಲೆ ತಯಾರಿಸಿ. ಬುದ್ಧಿಯು ಕೆಲಸ ಮಾಡುತ್ತದೆ. ಮನುಷ್ಯರ ಕಲ್ಯಾಣಕ್ಕಾಗಿಯೇ ಇವುಗಳನ್ನು ಮಾಡಲಾಗಿದೆ. ಸೆಂಟರ್ಗೆ ಯಾವಾಗಲಾದರೂ ಕೆಲವರು ಬರುತ್ತಾರೆ ಎಂದು ನಿಮಗೆ ಗೊತ್ತಿದೆ. ಜನರೇ ಸ್ವತಃ ಸಿಹಿ ತಿನ್ನಲು ಬರುವಂತೆ
ಈಗ ಅಂತಹ ಯುಕ್ತಿ ಮಾಡಿರಿ, ಅಂದರೆ ತಾವಾಗಿನೇ ಜನರು ಬರಬೇಕು, ಆ ರೀತಿ ಏನಾದರೂ ಯುಕ್ತಿ ಮಾಡಿರಿ. ಯಾರ ಸಿಹಿ ಅಂದರೆ ಯಾರ ಜ್ಞಾನ ಬಹಳ ಚೆನ್ನಾಗಿರುತ್ತದೆ ಅವರ ಜಾಹೀರಾತು ಆಗುತ್ತದೆ. ಇಂಥವರ ಅಂಗಡಿಗೆ ಹೋಗಿ ಎಂದು ಒಬ್ಬರಿಗೊಬ್ಬರು ಹೇಳುತ್ತಾರೆ. ಇದು ಬಹಳ ಒಳ್ಳೆಯದಕ್ಕಿಂತ ಒಳ್ಳೆಯ ಸಿಹಿಯಾಗಿದೆ. ಹೀಗೆ ಯಾರೂ ಕೊಡಲು ಸಾಧ್ಯವಿಲ್ಲ. ಒಬ್ಬರು ನೋಡಿ ಹೋಗುತ್ತಾರೆ, ನಂತರ ಬೇರೆಯವರನ್ನು ಕಳಿಸುತ್ತಾರೆ. ವಿಚಾರವನ್ನಂತೂ ಮಾಡಲೇಬೇಕು ಅಲ್ಲವೇ? ಇಡೀ ಭಾರತ ಹೇಗೆ ಗೋಲ್ಡನ್ ಏಜ್ಗೆ ಬರುತ್ತದೆ? ಇದಕ್ಕಾಗಿ ನೀವು ಎಷ್ಟೊಂದು ತಿಳಿಸುತ್ತೀರಿ. ಆದರೆ ಕಲ್ಲಿನ ಬುದ್ಧಿಯವರಾಗಿದ್ದಾರೆ ಅಲ್ಲವೇ? ಶ್ರಮ ಅಂತೂ ಬೇಕಾಗುತ್ತದೆ. ಬೇಟೆಯಾಡುವುದನ್ನು ಕಲಿಯಬೇಕಾಗುತ್ತದೆ. ಮೊಟ್ಟ ಮೊದಲು ಚಿಕ್ಕ ಬೇಟೆಯನ್ನು ಕಲಿಯಲಾಗುತ್ತದೆ. ದೊಡ್ಡ ಬೇಟೆಗಂತೂ ಶಕ್ತಿ ಬೇಕು. ಎಷ್ಟೊಂದು ದೊಡ್ಡ ದೊಡ್ಡ ಸಿಂಹಗಳಿವೆ. ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತರು, ವೇದ ಶಾಸ್ತ್ರ ಇತ್ಯಾದಿ ಓದಿದವರಿದ್ದಾರೆ. ತಮ್ಮನ್ನು ಎಷ್ಟೊಂದು ದೊಡ್ಡ ಅಥಾರಿಟಿ ಎಂದು ತಿಳಿದುಕೊಳ್ಳುತ್ತಾರೆ. ಬನಾರಸ್ನಲ್ಲಿ ಅವರಿಗೆ ಎಷ್ಟೊಂದು ದೊಡ್ಡ ದೊಡ್ಡ ಟೈಟಲ್ಗಳು ಸಿಗುತ್ತವೆ. ಆಗ ಬಾಬಾ ಹೇಳಿದ್ದರು, ಮೊಟ್ಟ ಮೊದಲು ಬನಾರಸ್ಗೆ ಹೋಗಿ ಮುತ್ತಿಗೆ ಹಾಕಿರಿ. ಅಲ್ಲಿಂದ ಸುಳ್ಳು ಟೈಟಲ್ಗಳನ್ನು ತೆಗೆದುಕೊಂಡು ಬರುತ್ತಾರೆ. ಆದರೆ ನೋಡಲೂ ಬರುತ್ತದೆ, ಈ ಶಾಸ್ತ್ರಗಳ ಅಥಾರಿಟಿ ಉಳ್ಳವರು ಈಗ ಬಗ್ಗುವುದಿಲ್ಲ. ಗೀತೆಯ ಭಗವಂತ ಶಿವನೇ ಆಗಿದ್ದಾನೆ ಎಂದು ಬರೆದುಕೊಡುವಂಥವರು ಯಾರೂ ಹೊರಬಂದಿಲ್ಲ. ದೊಡ್ಡವರ ಧ್ವನಿ ಹೊರಬಂದರೆ ಆಗ ಯಾರಾದರೂ ಕೇಳುತ್ತಾರೆ. ಚಿಕ್ಕವರ ಮಾತನ್ನು ಯಾರೂ ಕೇಳುವುದೇ ಇಲ್ಲ. ಯಾರು ತಮ್ಮನ್ನು ಶಾಸ್ತ್ರಗಳ ಅಥಾರಿಟಿ ಎಂದು ತಿಳಿದುಕೊಳ್ಳುತ್ತಾರೋ ಅಂತಹ ಸಿಂಹಗಳನ್ನು ಬೇಟೆಯಾಡಬೇಕು. ಅಂದರೆ ಅರ್ಥ ಅವರಿಗೆ ಜ್ಞಾನ ತಿಳಿಸ್ಕೊಡ್ಬೇಕು. ಎಷ್ಟೊಂದು ದೊಡ್ಡ ದೊಡ್ಡ ಟೈಟಲ್ಗಳನ್ನು ಕೊಡುತ್ತಾರೆ. ಶಿವಬಾಬರಿಗೂ ಇಷ್ಟೊಂದು ದೊಡ್ಡ ಟೈಟಲ್ ಇಲ್ಲ. ಭಕ್ತಿ ಮಾರ್ಗದ ರಾಜ್ಯವಿದೆ ಅಲ್ಲವೇ? ನಂತರ ಜ್ಞಾನ ಮಾರ್ಗದ ರಾಜ್ಯವಿರುತ್ತದೆ. ಜ್ಞಾನ ಮಾರ್ಗದಲ್ಲಿ ಭಕ್ತಿ ಇರುವುದಿಲ್ಲ. ಭಕ್ತಿಯಲ್ಲಿ ಮತ್ತೆ ಜ್ಞಾನ ಸ್ವಲ್ಪವೂ ಇರುವುದಿಲ್ಲ. ಆಗ ಈ ತಂದೆ ಕುಳಿತು ತಿಳಿಸುತ್ತಾರೆ. ತಂದೆ ನೋಡುವಾಗಲೂ ಹೀಗೆ ತಿಳಿದುಕೊಳ್ಳುತ್ತಾರೆ. ಇವರು ನಕ್ಷತ್ರಗಳು ಕುಳಿತಿದ್ದಾರೆ. ದೇಹದ ಅಭಿಮಾನವನ್ನು ಬಿಡಬೇಕು. ಹೇಗೆ ಮೇಲೆ ನಕ್ಷತ್ರಗಳು ಮಿನುಗುತ್ತವೆಯೋ ಹಾಗೆ ಇಲ್ಲಿಯೂ ಮಿನುಗುತ್ತವೆ. ಕೆಲವರು ಬಹಳ ತೀಕ್ಷ್ಣ ಬೆಳಕುಳ್ಳವರಾಗಿದ್ದಾರೆ. ಇವರು ಭೂಮಿಯ ನಕ್ಷತ್ರಗಳು. ಇವರನ್ನೇ ದೇವತೆ ಎಂದು ಕರೆಯಲಾಗುತ್ತದೆ. ಇದು ಎಷ್ಟು ದೊಡ್ಡ ಬೇಹದ್ದಿನ ಮಂಟಪವಾಗಿದೆ. ಇದು ಹದ್ದಿನ ಹಗಲು ಮತ್ತು ರಾತ್ರಿ ಎಂದು ತಂದೆ ತಿಳಿಸುತ್ತಾರೆ. ಇದು ಅರ್ಧಕಲ್ಪದ ಬೇಹದ್ದಿನ ಹಗಲು ಮತ್ತು ಅರ್ಧಕಲ್ಪ ಬೇಹದ್ದಿನ ರಾತ್ರಿಯಾಗಿದೆ. ಹಗಲಿನಲ್ಲಿ ಸುಖವೇ ಸುಖವಿದೆ, ಭಕ್ತಿಯಲ್ಲಿ ದುಃಖವಿದೆ. ಹಗಲಿನಲ್ಲಿ ಎಲ್ಲಿಯೂ ಪೆಟ್ಟು ಇತ್ಯಾದಿ ತಿನ್ನುವ ಅವಶ್ಯಕತೆಯೇ ಇಲ್ಲ. ಜ್ಞಾನದಲ್ಲಿ ಸುಖ, ಭಕ್ತಿಯಲ್ಲಿ ದುಃಖವಿದೆ. ಈಗ ಅಪಾರವಾದ ದುಃಖವಿದೆ. ಸತ್ಯಯುಗದಲ್ಲಿ ದುಃಖದ ಹೆಸರು ಚಿಹ್ನೆ ಇರುವುದಿಲ್ಲ. ಅಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ. ನೀವು ಕಾಲನ ಮೇಲೆ ವಿಜಯ ಪಡೆಯುತ್ತೀರಿ. ಮೃತ್ಯುವಿನ ಹೆಸರಿಲ್ಲ. ಅದು ಅಮರಲೋಕವಾಗಿದೆ. ಅಮರಲೋಕಕ್ಕಾಗಿ ತಂದೆ ನಮಗೆ ಅಮರ ಕಥೆಯನ್ನು ಹೇಳುತ್ತಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಈಗ ಮಧುರಾತಿ ಮಧುರ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಮೇಲಿಂದ ಹಿಡಿದು ಇಡೀ ಚಕ್ರದ ಜ್ಞಾನವಿದೆ. ಬ್ರಹ್ಮಲೋಕವು ನಾವು ಆತ್ಮಗಳ ಮನೆಯಾಗಿದೆ ಎಂದು ತಿಳಿದುಕೊಂಡಿದ್ದೀರಿ. ಅಲ್ಲಿಂದ ಇಲ್ಲಿಗೆ ನಂಬರ್ ವಾರಾಗಿ ಪಾತ್ರ ಮಾಡಲು ಬರುತ್ತೇವೆ. ಎಷ್ಟೊಂದು ಆತ್ಮಗಳಿದ್ದಾರೆ. ಒಬ್ಬೊಬ್ಬರದ್ದನ್ನೇ ಕುಳಿತು ಹೇಳುವುದಿಲ್ಲ, ಸಂಕ್ಷಿಪ್ತವಾಗಿ ಹೇಳುತ್ತಾರೆ. ಎಷ್ಟೊಂದು ಟೊಂಗೆಗಳು ಹೊರಬರುತ್ತಾ ವೃಕ್ಷವು ವೃದ್ಧಿಯನ್ನು ಪಡೆಯುತ್ತದೆ. ತಮ್ಮ ಧರ್ಮದ ಬಗ್ಗೆಯೇ ಗೊತ್ತಿಲ್ಲದವರು ಬಹಳಷ್ಟು ಜನರಿದ್ದಾರೆ. ನೀವು ಮೂಲತಃ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಆದರೆ ಈಗ ಧರ್ಮಭ್ರಷ್ಟ ಕರ್ಮಭ್ರಷ್ಟರಾಗಿದ್ದೀರಿ ಎಂದು ತಂದೆ ಬಂದು ತಿಳಿಸುತ್ತಾರೆ. ನಾವು ಮೂಲತಃ ಶಾಂತಿಧಾಮದಲ್ಲಿ ಇರುವವರು ಎಂದು ಈಗ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿದೆ. ನಂತರ ಪಾತ್ರ ಮಾಡಲು ಬರುತ್ತೇವೆ. ಮೊಟ್ಟ ಮೊದಲು ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಇವರ ವಂಶಾವಳಿ ಇತ್ತು. ಈ ಜ್ಞಾನದ ಹೊರತಾಗಿ ನಿಮಗೆ ಬೇರೇನೂ ನೆನಪಿಲ್ಲ. ತಂದೆ ಮತ್ತು ನಾವೇ ಆತ್ಮಗಳು ಮೇಲೆ ಇರುತ್ತೇವೆ. ಈಗ ಮತ್ತೆ ಸಂಗಮ ಯುಗದಲ್ಲಿ ನಿಂತಿದ್ದೇವೆ. ನೀವು ಸೂರ್ಯವಂಶಿಗಳಾಗಿದ್ದೀರಿ, ನಂತರ ಚಂದ್ರವಂಶಿ, ನಂತರ ವೈಶ್ಯವಂಶಿ,
ನಂತರ ಶೂದ್ರವಂಶಿಗಳಾಗಿದ್ದೀರಿ ಎಂದು ತಂದೆ ತಿಳಿಸಿದ್ದಾರೆ. ಬಾಕಿ ಮಧ್ಯದಲ್ಲಿ ಸೈಡ್ ಸೀನ್ಗಳಿವೆ. ಇದು ಬೇಹದ್ದಿನ ಆಟವಾಗಿದೆ ಅಲ್ಲವೇ? ಈಗ ಇದು ಎಷ್ಟು ಚಿಕ್ಕ ವೃಕ್ಷವಾಗಿದೆ, ಬ್ರಾಹ್ಮಣರ ಕುಲವಾಗಿದೆ. ನಂತರ ಎಷ್ಟು ದೊಡ್ಡದಾಗುತ್ತದೆ. ಎಲ್ಲರನ್ನೂ ನೋಡಲು ಭೇಟಿಯಾಗಲು ಸಾಧ್ಯವಾಗುವುದಿಲ್ಲ. ಅಲ್ಲಿ ಇಲ್ಲಿ ಮುತ್ತಿಗೆ ಹಾಕುತ್ತಾ ಹೋಗುತ್ತಾರೆ. ದೆಹಲಿ ಬನಾರಸ್ಗೆ ಮುತ್ತಿಗೆ ಹಾಕಿ ಎಂದು ತಂದೆಯೂ ಹೇಳುತ್ತಾರೆ. ನಂತರ ಇಡೀ ಪ್ರಪಂಚಕ್ಕೆ ನೀವು ಮುತ್ತಿಗೆ ಹಾಕುವವರಿದ್ದೀರಿ ಎಂದು ಹೇಳುತ್ತಾರೆ. ನೀವು ಯೋಗ ಬಲದಿಂದ ಇಡೀ ಪ್ರಪಂಚದ ರಾಜ್ಯವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳುತ್ತೀರಿ. ಆಗ ಎಷ್ಟು ಖುಷಿಯಾಗುತ್ತದೆ. ಕೆಲವರು ಎಲ್ಲಿಗೋ, ಕೆಲವರು ಇನ್ನು ಎಲ್ಲಿಗೋ ಹೋಗುತ್ತಿರುತ್ತಾರೆ. ಈಗ ನಿಮ್ಮ ಯಾವುದೇ ಮಾತನ್ನು ಕೇಳುವುದಿಲ್ಲ. ಯಾವಾಗ ದೊಡ್ಡ ದೊಡ್ಡವರು ಬರುತ್ತಾರೋ, ಪತ್ರಿಕೆಗಳಲ್ಲಿ ಸಮಾಚಾರ ಬರುತ್ತದೆಯೋ ಆಗ ತಿಳಿದುಕೊಳ್ಳುತ್ತಾರೆ. ಈಗ ಚಿಕ್ಕ ಬೇಟೆ ನಡೆಯುತ್ತದೆ. ಸ್ವರ್ಗ ನಮಗೆ ಇಲ್ಲಿಯೇ ಇದೆ ಎಂದು ದೊಡ್ಡ ದೊಡ್ಡ ಸಾಹುಕಾರರು ತಿಳಿದುಕೊಳ್ಳುತ್ತಾರೆ. ಬಡವರೇ ಬಂದು ಆಸ್ತಿ ತೆಗೆದುಕೊಳ್ಳುತ್ತಾರೆ. ಬಾಬಾ, ನನ್ನವರು ನೀವೇ, ಬೇರೆ ಯಾರೂ ಇಲ್ಲ ಎಂದು ಹೇಳುತ್ತಾರೆ. ಆದರೆ ಯಾವಾಗ ಇಡೀ ಪ್ರಪಂಚದಿಂದ ಮೋಹ ಕಡಿದು ಹೋಗುತ್ತದೆಯೋ ಆಗ ಹೇಳುತ್ತಾರೆ, ಈಗ ನಿಮಗಾಗಿ ಹೊಸ ಪ್ರಪಂಚ ತಯಾರಾಗುತ್ತಿದೆ. ಹಳೆಯ ಮನೆ ಮತ್ತು ಹೊಸ ಮನೆಯ ಉದಾಹರಣೆಯನ್ನು ತಂದೆ ಕೊಡುತ್ತಾರೆ. ಹೊಸ ಮನೆ ತಯಾರಾದಾಗ ಹಳೆಯದರಿಂದ ಬುದ್ಧಿ ಕಡಿದು ಹೋಗುತ್ತದೆ. ಇವರೆಲ್ಲರಿಂದ ಬುದ್ಧಿಯೋಗವನ್ನು ತೆಗೆದುಹಾಕಿ ನನ್ನ ಜೊತೆಗೆ ನಿಮ್ಮ ಬುದ್ಧಿಯೋಗವನ್ನು ಜೋಡಿಸಿ ಎಂದು ತಂದೆ ಹೇಳುತ್ತಾರೆ. ಬೇರೆ ಯಾರ ಮೇಲೂ ಮೋಹ ಇಟ್ಟುಕೊಳ್ಳಬೇಡಿ. ಹಣವನ್ನು ಲಕ್ಷಗಟ್ಟಲೆ ಸಂಪಾದಿಸುತ್ತಿರುತ್ತಾರೆ, ಆದರೆ ಅದು ಕೆಲಸಕ್ಕೆ ಬರುವುದಿಲ್ಲ. ನಾವು ನಮ್ಮ ಸ್ವಂತ ಖರ್ಚಿನಿಂದ ಗವರ್ನಮೆಂಟ್ ಹೌಸ್ನಲ್ಲಿ ಈ ಚಿತ್ರಗಳನ್ನು ಹಾಕುತ್ತೇವೆ. ನೀವು ಕೇವಲ ಉದ್ಘಾಟನೆ ಮಾಡಿ ಎಂದು ಗವರ್ನರ್ಗೆ ಹೇಳಿರಿ. ಅವರು ಉದ್ಘಾಟನೆ ಮಾಡುತ್ತಾರೆಯೇ? ಎಂದಿಗೂ ಇಲ್ಲ. ಇಂದು ಒಬ್ಬ ಗವರ್ನರ್ ಇರುತ್ತಾರೆ, ನಾಳೆ ಇನ್ನೊಬ್ಬರು ಬಂದಾಗ ತೆಗೆದುಹಾಕಿ ಎಂದು ಹೇಳುತ್ತಾರೆ. ಪರ್ಮನೆಂಟ್ ಆಗಿ ಕೊಡಲು ಯಾರ ಕೈಯಲ್ಲೂ ಇಲ್ಲ. ಗವರ್ನರ್ ಹೌಸ್ಗೆ ಮುತ್ತಿಗೆ ಹಾಕಿ ಎಂದು ತಂದೆ ಹೇಳುತ್ತಾರೆ, ಆದರೆ ಈಗ ಅರ್ಥ ಮಾಡಿಕೊಳ್ಳುವುದಿಲ್ಲ. ಭಾರತ ಸ್ವರ್ಗ ಆಗಿದ್ದಂತಹ ಪ್ರಾಚೀನ ಭಾರತದ ರಾಜಯೋಗ ಯಾವುದು ಎಂದು ವಿದೇಶದವರು ಬಯಸುತ್ತಾರೆ. ಈಗ ಇದನ್ನು ನಿಮ್ಮ ಹೊರತಾಗಿ ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಸನ್ಯಾಸಿಗಳು ಅವರನ್ನು ಹಿಡಿದುಕೊಂಡು ಬರುತ್ತಾರೆ, ಬನ್ನಿ ನಾವು ನಿಮಗೆ ಯೋಗ ಕಲಿಸುತ್ತೇವೆ ಎಂದು. ಏನೂ ಆಗುವುದಿಲ್ಲ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಯೋಗ ಬಲದಿಂದ ವಿಶ್ವದ ಮಾಲೀಕರನ್ನಾಗಿ ಮಾಡುವ ಶಕ್ತಿ ನಿಮ್ಮ ಹೊರತಾಗಿ ಬೇರೆ ಯಾರಿಗೂ ಇಲ್ಲ. ಅದು ಹಠಯೋಗವಾಗಿದೆ. ಅವರ ಧರ್ಮವೇ ಬೇರೆಯಾಗಿದೆ. ಅದು ಹಠಯೋಗ. ನೀವು ರಾಜಯೋಗಿಗಳಾಗಿದ್ದೀರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ಮತ್ತು ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಸರ್ವಿಸೇಬಲ್ ಭವ. ಸರ್ವಿಸೇಬಲ್ ಆಗಿದ್ದೀರಿ ಅಲ್ಲವೇ? ಸರ್ವಿಸೇಬಲ್ ಎಂದರೆ ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮ ಸೇವೆಯಲ್ಲಿ ಜೊತೆ ಜೊತೆಗೆ ತೊಡಗಿರಲಿ. ಮನಸ್ಸಿನ ಮೂಲಕ ಆತ್ಮಗಳಿಗೆ ತಂದೆಯ ಜೊತೆ ಬುದ್ಧಿಯೋಗ ಜೋಡಿಸುವ, ಮಾತಿನ ಮೂಲಕ ತಂದೆಯ ಪರಿಚಯ ಕೊಡುವ ಮತ್ತು ಕರ್ಮದ ಮೂಲಕ ದಿವ್ಯ ಗುಣಮೂರ್ತಿಯನ್ನಾಗಿ ಮಾಡುವ ಸೇವೆ ಇದೇ ಅಂತಿಮ ಸೇವೆಯ ರೂಪವಾಗಿದೆ. ಒಳ್ಳೆಯದು. ಓಂ ನಮಃ ಶಿವಾಯ.